ನಮಸ್ಕಾರ ಸ್ನೇಹಿತರೆ, ಇವತ್ತಿನ ಈ ವಿಡಿಯೋದಲ್ಲಿ ನಾನು ಗೋಲ್ ಗುಂಬಜ್ನ ವಾಸ್ತುಶಿಲ್ಪ ವಿನ್ಯಾಸದ ಬಗ್ಗೆ ತಿಳಿಸ್ಕೊಡ್ತಿದ್ದೇನೆ. ಕಳೆದ ವಿಡಿಯೋದಲ್ಲಿ ನಾನು ಗೋಲ್ ಗುಂಬಜ್ನ ಇತಿಹಾಸದ ಬಗ್ಗೆ ತಿಳಿಸ್ಕೊಟ್ಟಿದ್ದೆ. ಗೋಲ್ ಗುಂಬಜನ್ನು ಗೋಲ್ ಗುಂಬದ್ ಎಂದು ಕರೆಯುತ್ತಾರೆ. ಇದನ್ನು ದಾಬೂಲ್ನ ಯಾಕೂತ್ ಎಂಬ ವಾಸ್ತುಶಿಲ್ಪಿ ವಿನ್ಯಾಸಗೊಳಿಸಿದರು. ದಾಬೂಲನ್ನು ದಾಬೋಲ್ ಎಂದು ಕರೆಯುತ್ತಾರೆ. ಇದು ಭಾರತದ ಮಹಾರಾಷ್ಟ್ರದ ರತ್ನಗಿರಿ ಜಿಲ್ಲೆಯ ಒಂದು ಸಣ್ಣ ಬಂದರು ಪಟ್ಟಣ. ಸಮಾಧಿಯನ್ನು ಗಾಢ ಬೂದು ಬಸ್ಟಾಲ್ ಕಲ್ಲಿನಲ್ಲಿ ನಿರ್ಮಿಸಲಾಗಿದೆ ಮತ್ತು ಮುಂಭಾಗವನ್ನು ಪ್ಲಾಸ್ಟರ್ನಿಂದ ಅಲಂಕರಿಸಲಾಗಿದೆ. ಗೋಲ್ ಗುಂಬದ್ ಅಂತಲೂ ಸಹ ಕರೀತಾರೆ. ದಾಬೂಲ್ನ ಯಾಕೂತ್ ಎಂಬ ವಾಸ್ತುಶಿಲ್ಪಿ ಇದನ್ನು ವಿನ್ಯಾಸಗೊಳಿಸ್ತಾರೆ. ಇದು ದಾಬೂಲ್ ಅನ್ನೋದು ಭಾರತದ ಮಹಾರಾಷ್ಟ್ರ ರತ್ನಗಿರಿ ಜಿಲ್ಲೆಯ ಒಂದು ಸಣ್ಣ ಬಂದರು ಪಟ್ಟಣ ಆಗಿದೆ. ಈ ಗೋಲ್ ಗುಂಬಜನ್ನು ಗಾಢ ಬೂದು ಬಸ್ಟಾಲ್ ಕಲ್ಲಿನಲ್ಲಿ ನಿರ್ಮಿಸಲಾಗಿದೆ ಮತ್ತು ಪ್ಲಾಸ್ಟರ್ನಿಂದ ಅಲಂಕರಿಸಲಾಗಿದೆ ಗೋಲ್ ಗುಂಬಜ್ನ ಮುಂಭಾಗವನ್ನು. ಇನ್ನು ಧರ್ಮಶಾಲಾ ಮಸೀದಿ ಮತ್ತು ಸುಂದರವಾದ ಸುಸಜ್ಜಿತ ಉದ್ಯಾನವನದಂತಹ ಇತರ ಕಟ್ಟಡಗಳಂತಹ ರಚನೆಗಳೊಂದಿಗೆ ಸಂಕೀರ್ಣದಲ್ಲಿ ಸಹಬಾಳ್ವೆಯನ್ನು ಹೊಂದಿದೆ. ಕಟ್ಟಡದ ವಾಸ್ತುಶಿಲ್ಪ ಶೈಲಿಯು ಡೆಕ್ಕನ್ ಇಂಡೋ ಇಸ್ಲಾಮಿಕ್ ಆಗಿದೆ. ಇಂಡೋ ಇಸ್ಲಾಮಿಕ್ ಮತ್ತು ದ್ರಾವಿಡ ವಾಸ್ತುಶಿಲ್ಪದ ಪರಿಪೂರ್ಣ ಸಂಗಮವಾಗಿದೆ. ಡೆಕ್ಕನ್ ಆಡಳಿತಗಾರರು ತಮ್ಮದೇ ಆದ ಸ್ವತಂತ್ರ ಶೈಲಿಯನ್ನು ನಿರ್ಮಿಸಿದರು. ಅಂದರೆ ದಕ್ಕನ್ ಸುಲ್ತಾನರ ಈ ವಾಸ್ತುಶಿಲ್ಪವು ಇಂಡೋ ಇಸ್ಲಾಮಿಕ್ ಮತ್ತು ದ್ರಾವಿಡ ವಾಸ್ತುಶಿಲ್ಪದ ಸಂಪೂರ್ಣ ಸಂಗಮವಾಗಿದೆ. ಸುಸಜ್ಜಿತವಾದಂತಹ ಉದ್ಯಾನವನ ಇತರ ಕಟ್ಟಡಗಳ ರಚನೆಗಳೊಂದಿಗೆ ಸಂಕೀರ್ಣವಾದಂತಹ ಸಹಬಾಳ್ವೆ ಸಂಕೇತವನ್ನು ತೋರಿಸುತ್ತೆ. ಸ್ಥಳೀಯವಾಗಿ ಪ್ರಧಾನವಾದ ವಾಸ್ತುಶಿಲ್ಪದ ಶೈಲಿಗಳನ್ನು ನಿರ್ಲಕ್ಷಿಸಿದರು ಮತ್ತು ಪ್ರಾಥಮಿಕವಾಗಿ ಪರ್ಷಿಯನ್ ಮುಘಲ್ ವಾಸ್ತುಶಿಲ್ಪದ ಸೂಕ್ಷ್ಮ ವ್ಯತ್ಯಾಸಗಳಿಂದ ಪ್ರಭಾವಿತರಾದರು. ಸಮಾಧಿಯು ಅರ್ಧಗೋಳದ ಗುಮ್ಮಟವನ್ನು ಹೊಂದಿರುವ ದೈತ್ಯ ಘನವಾಗಿದೆ. ಸಂಪೂರ್ಣ ರಚನೆ 600 ಅಡಿ ವೇದಿಕೆಯ ಮೇಲೆ ಅಳವಡಿಸಲಾಗಿದೆ. ರೋಮ್ನ ಸೆಂಟ್ ಪೀಟರ್ಸ್ ಬೆಸಿಲಿಕಾದ ನಂತರ ಸುಮಾರು 600 ಅಡಿಗಳಷ್ಟು ವ್ಯಾಸವನ್ನು ಹೊಂದಿರುವ ಗುಮ್ಮಟವು ವಿಶ್ವದಲ್ಲೇ 2ನೇ ಅತಿ ದೊಡ್ಡ ಗುಮ್ಮಟವಾಗಿದೆ. ಈ ದಕ್ಕನ್ ಸುಲ್ತಾನರು ದಕ್ಕನ್ ಆಡಳಿತ ಮಾಡೋ ಸಂದರ್ಭದಲ್ಲಿ ಸ್ಥಳೀಯವಾಗಿ ಪ್ರಧಾನವಾದಂಥ ವಾಸ್ತುಶಿಲ್ಪಗಳನ್ನು ನಿರ್ಲಕ್ಷಿಸ್ತಾರೆ ಹಾಗೂ ಪ್ರಾಥಮಿಕವಾಗಿ ಅವರು ಮೊಘಲ್ ವಾಸ್ತುಶಿಲ್ಪವನ್ನು ಸೂಕ್ಷ್ಮವಾಗಿ ಗಮನಿಸಿ ಅದರಿಂದ ಪ್ರಭಾವಿತರಾಗ್ತಾರೆ. ಸಮಾಧಿಯು ಅರ್ಧಗೋಳದ ಗುಮ್ಮಟವನ್ನು ಹೊಂದಿರುವಂಥ ದೈತ್ಯ ಒಂದು ಚಿತ್ರಣವಾಗಿದೆ. ಸಂಪೂರ್ಣ ರಚನೆ 600 ಅಡಿ ವೇದಿಕೆಯ ಮೇಲೆ ಅಳವಡಿಸಲಾಗಿದೆ. ಸೆಂಟ್ ಪೀಟರ್ಸ್ ಬೆಸಿಲಿಕಾದ ನಂತರ ಸುಮಾರು 600 ಅಡಿಗಳಷ್ಟು ವ್ಯತ್ಯಾಸವನ್ನು ಹೊಂದಿರುವ ಗುಮ್ಮಟ ಇದು ವಿಶ್ವದಲ್ಲೇ 2ನೇ ದೊಡ್ಡದಾಗಿದೆ. ಇದು ವಿಶ್ವದ ಅತಿ ದೊಡ್ಡ ಏಕರಚನೆಯ ಕೋಣೆಗಳಲ್ಲಿ ಒಂದಾಗಿದೆ ಮತ್ತು ಇದು ಸುತ್ತುವರಿದಿರುವ ಸ್ಥಳವು ಸುಮಾರು 1700 ಚದರ ಕಿಲೋಮೀಟರ್ ಒಂದೇ ಗುಮ್ಮಟದಿಂದ ಆವೃತವಾಗಿರುವ ವಿಶ್ವದಲ್ಲೇ ಅತಿ ದೊಡ್ಡದಾಗಿದೆ. ಡ್ರಮ್ ಅನ್ನು ಆವರಿಸಿರುವ ಸುಂದರವಾದ ದಳಗಳನ್ನು ಅದರ ತಳದಲ್ಲಿ ಕೆತ್ತಲಾಗಿದೆ. ಇದು ವಿಶ್ವದಲ್ಲೇ ಅತಿ ದೊಡ್ಡ ಏಕರಚನೆ ಕೋಣೆಗಳಲ್ಲಿ ಒಂದಾಗಿದೆ ಮತ್ತು ಇದನ್ನು ಸುತ್ತುವರೆದಿರುವಂಥ ಸ್ಥಳ ಸುಮಾರು 1700 ಚದರ ಕಿಲೋಮೀಟರ್ ಹಾಗೂ ಇದನ್ನು ಒಂದೇ ಗುಮ್ಮಟದಿಂದ ಆವೃತವಾಗಿರುವಂತೆ ಅದನ್ನು ನಿರ್ಮಾಣ ಮಾಡಿದ್ದಾರೆ. ಡ್ರಮ್ ರೀತಿ ಆವರಿಸುವಂತಹ ಸುಂದರ ದಳಗಳನ್ನು ಅದರ ತಳದಲ್ಲಿ ಕೆತ್ತನೆ ಮಾಡಿದ್ದಾರೆ. ಮುಖ್ಯ ಕಟ್ಟಡದ ಗೋಡೆಗಳಲ್ಲಿನ ಮೆಟ್ಟಿಲುಗಳು 4 ಮೂಲೆಗಳಲ್ಲಿ 7 ಅಂತಸ್ತಿನ ಅಷ್ಟಭುಜಾಕೃತಿಯ ಗೋಪುರಕ್ಕೆ ದಾರಿ ಮಾಡಿಕೊಡುತ್ತದೆ. ಪ್ರತಿಯೊಂದು ಕಥೆಯು 7 ಕಮಾನಿನ ಕಿಟಕಿಗಳನ್ನು ಹೊಂದಿದೆ ಮತ್ತು ಎಲ್ಲ ಸಣ್ಣ ಗುಮ್ಮಟಗಳಿಂದ ಮುಚ್ಚಲ್ಪಟ್ಟಿದೆ. ಗೋಪುರಗಳ 7 ಮಹಡಿಗಳನ್ನು ಮುಂಚಾಚುವ ಪ್ರತಿ ಹಂತವನ್ನು ಗುರುತಿಸುವ ಕಮಾನಿನ ತೆರೆಯುವಿಕೆಯು ಸಾಲುಗಳಿಂದ ಗುರುತಿಸಲಾಗಿದೆ. ವಿಶಾಲವಾದ 8ನೇ ಅಂತಸ್ತಿನ ಗ್ಯಾಲರಿ 4 ಗೋಪುರಗಳಲ್ಲಿ ಅಂಕುಡೊಂಕಾದ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದು. ಇನ್ನು ಮುಖ್ಯ ಕಟ್ಟಡದ ಗೋಡೆಗಳಿನ ಮೆಟ್ಟಿಲುಗಳು 4 ಮೂಲೆಗಳಲ್ಲಿ 7 ಅಂತಸ್ತಿನ ಅಷ್ಟಭುಜಾಕೃತಿಯ ಗೋಪುರಕ್ಕೆ ದಾರಿ ಮಾಡಿಕೊಡುವಂಥದ್ದಾಗಿದೆ. ಪ್ರತಿಯೊಂದು ಕಥೆ 7 ಕಮಾನಿನ ಕಿಟಕಿಗಳನ್ನು ಹೊಂದಿದೆ ಮತ್ತು ಎಲ್ಲ ಸಣ್ಣ ಗುಮ್ಮಟಗಳಿಂದ ಮುಚ್ಚಲ್ಪಟ್ಟಿದೆ. ಗೋಪುರ 7 ಮಹಡಿಗಳನ್ನು ಮುಂಚಾಚುವ ಪ್ರತಿ ಹಂತವನ್ನು ಗುರುತಿಸುತ್ತದೆ. ವಿಶಾಲವಾದ 8ನೇ ಅಂತಸ್ತಿನ ಗ್ಯಾಲರಿ 4 ಗೋಪುರಗಳಲ್ಲಿ ಅಂಕುಡೊಂಕಾದ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಬಹುದು. ಹಾಗೆ ಈ ಮೆಟ್ಟಿಲುಗಳ ಮೂಲಕ ಪ್ರವೇಶಿಸಿ ವಿಜಾಪುರದ ಸಂಪೂರ್ಣ ವಿಹಂಗಮ ನೋಟವನ್ನು ಸಹ ಕಾಣಬಹುದಾಗಿದೆ. ಇದಿಷ್ಟು ಅದ್ಭುತವಾದಂತಹ ಗೋಳಗುಮ್ಮಟದ ವಾಸ್ತುಶಿಲ್ಪ ರಚನೆಯ ಬಗ್ಗೆ ತಿಳಿಸ್ಕೊಟ್ಟಿದ್ದೇನೆ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಅಂತಾದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.